ಕೆಲವರು ನಮ್ಮ ಲೈಫಲ್ಲಿ ಬರ್ತಾರೆ, ಸಹಾಯ ಮಾಡ್ತಾರೆ, ಹೋಗ್ತಾರೆ. ಇನ್ನು ಕೆಲವರು ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ. ನಮಗೆ ಸಹಾಯ ಮಾಡೋದ್ರ ಜೊತೆಗೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡೋಷ್ಟು ಧೈರ್ಯನ ನಮ್ಮಲ್ಲಿ ತುಂಬ್ತಾರೆ. ಇವತ್ತು ನಮ್ಮ ಫ್ಯಾಮಿಲಿ ಇಷ್ಟು ಒಳ್ಳೆ ಸ್ಥಿತಿಲಿದೆ ಅಂದರೆ ಅದಕ್ಕೆ ಕಾರಣನೇ ಇವರು ನಮಗೆ ಬರೀ ಫ್ಯಾಮಿಲಿ ಫ್ರೆಂಡ್ಸ್ ಮಾತ್ರ ಅಲ್ಲ, ಒಡ ಹುಟ್ಟಿದವ್ರಿಗಿಂತ ಜಾಸ್ತಿ. ಇಂಥವ್ರು ಈ ಕಾಲದಲ್ಲಿ ಸಿಗೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನಾವು ಬಿದ್ದಾಗ ನಮ್ಮನ್ನು ಎತ್ತಿಡ್ದಿದ್ದಾರೆ, ದಿಕ್ಕು ದೆಸೆ ಇಲ್ಲದೆ ಇದ್ದಾಗ, ಮುಂದೇನು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಧೈರ್ಯ ತುಂಬಿದ್ದಾರೆ. ಇನ್ನೂ ತುಂಬಾ ಮಾಡಿದ್ದಾರೆ. ಇದೆಲ್ಲದ್ರ ಜೊತೆಗೆ ಈ ಹೊಸ ಜವಾಬ್ದಾರಿ ತುಂಬಾ ದೊಡ್ಡದಿದು. ತಾನೂ ಬೆಳೆದು ತನ್ನ ಜೊತೆ ನಿಂತವ್ರನ್ನೂ ಬೆಳೆಸೋ ಗುಣ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ, ಕೆಲವ್ರಿಗೆ ಮಾತ್ರ ಸಾಧ್ಯ. ಅದಕ್ಕೆ ತುಂಬ ದೊಡ್ಡ ಮನಸ್ಸಿರಬೇಕು. ಇನ್ನೊಬ್ಬರ ಬೆಳವಣಿಗೆನ, ಇನ್ನೊಬ್ಬರ ಸಾಧನೆನ ತನ್ನದು ಅಂತ ಭಾವಿಸಿ ಇನ್ನೊಬ್ಬರಿಗೆ ಸಪೋರ್ಟಿವ್ ಆಗಿರೋದಿದೆಯಲ್ಲ, ತುಂಬಾ ದೊಡ್ಡ ಗುಣ. ಅದಕ್ಕೆ ದೇವರು ಇವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿರ್ತಾರೆ. ಹೀಗೆ ಸುಖವಾಗಿರಲಿ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ, ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೌತಮ್. ಥ್ಯಾಂಕ್ ಯು ಭೂಮಿಕಾ. Thank you so much. Congratulations. ಕೂತ್ಕೊಳ್ಳಿ. ಎಸ್, ಥ್ಯಾಂಕ್ ಯು. ಆಹಾ, ಅದಕ್ಕೆ ಈಗ ಆ ಸೀಟ್ ಒಂದು ಕಳೆ ಬಂತು ನೋಡಿ. ವಾ, ನನಗಂತೂ ಈ ಶಾಕು ಸರ್ಪ್ರೈಸಿಂದ ಇನ್ನೂ ಆಚೆ ಬರೋಕ್ಕಾಗ್ತಿಲ್ಲ. ಇದೆಲ್ಲ ಒಳ್ಳೆ ಬೆಳಗಿನ ಜಾವದ ಕನಸು ಅನ್ನೋ ಥರ ಅನಿಸ್ತಾ ಇದೆ. ಅಲ್ಲ, ಇದೆಲ್ಲ ನೀವು ಯಾವಾಗ ಪ್ಲ್ಯಾನ್ ಮಾಡಿದ್ರಿ? ಒಳ್ಳೆ ಮಿಲ್ಟ್ರಿ ಆಪ್ರೇಷನ್ ಥರ ನಾನು ಇಲ್ಲೇ ಇದ್ನಪ್ಪ, ಆದರೂ ನನಗೇನು ಗೊತ್ತಾಗಲಿಲ್ಲ. ಭಾರಿ ಇದ್ದೀರಾ ಗಂಡ ಹೆಂಡತಿ, ಒಂದು ಸಣ್ಣ ಸುಳಿವು ಕೂಡ ಕೊಡಲಿಲ್ಲ. ಅಲ್ಲ ಚಿನ್ನ, ಫಸ್ಟ್ ಎಲ್ಲ ಹೇಳ್ಬಿಟ್ರೆ ಅಲ್ಲಿ ಸರ್ಪ್ರೈಸು ಸಸ್ಪೆನ್ಸು ಎಲ್ಲಿ ಉಳ್ಕೊಳ್ಳುತ್ತೆ? ಅದಕ್ಕೆ ಪ್ಲ್ಯಾನ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಥರ ಇದನ್ನು ಮಾಡಿದ್ದು. ಅದಕ್ಕೆ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದ್ದಿದ್ದು ಚಿನ್ನ. ಚಿನ್ನ, ಎಲ್ಲ ಮುಂಚೆನೇ ಹೇಳ್ಬಿಟ್ರೆ ಅದು ಥ್ರಿಲ್ ಇರಲ್ಲ, ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ನೋಡು, ಅವಾರ್ಡ್ ಬಂದಾಗ ಫಸ್ಟೇ ಹೇಳ್ಬಿಡ್ಬಾರ್ದು ಅವಾರ್ಡ್ ಬಂದಿದೆ ಹೋಗಿ ತಗೊಳ್ಳಿ ಅಂತ. ಮಜಾ ಇರಲ್ಲ. ಸ್ಟೇಜ್ ಮೇಲೆ ಹೋಗ್ತೀವಿ, ಅವಾರ್ಡ್ ತೊಗೊಳ್ತೀವಿ, ಬರ್ತೀವಿ. ಅದ್ರ ಬದಲು ಇದ್ದಕ್ಕಿದ್ದಂಗೆ ಸ್ಟೇಜಲ್ಲಿ ಅನೌನ್ಸ್ ಮಾಡ್ಬೇಕು ಅವಾರ್ಡ್ ಬಂದಿದೆ ಅಂತ. ಆಗ ಅಂತ ಒಂದು ಥ್ರಿಲ್ ಆಗುತ್ತೆ, ಖುಷಿ ಆಗುತ್ತೆ. ನೀನು ಖುಷಿ ಆಯ್ತಲ್ವಾ? ಇದೇ ನನಗೂ ಬೇಕಾಗಿದ್ದು. ನೀನು ಖುಷಿ ಪಡಿಸ್ಬೇಕು ಅಂತ ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ಇದೊಂದು ಸರಿಯಾದ ಆಪರ್ಚುನಿಟಿ ಸಿಕ್ತು, ಉಪಯೋಗಿಸ್ಕೊಂಡ್ಬಿಟ್ಟೆ ನೋಡು. ಥ್ಯಾಂಕ್ಸ್ ಆನಂದ್. ಇರಲಿ ಚಿನ್ನ, ಇಟ್ಸ್ ಓಕೆ. ಗಂಡನಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ನಿಮಗೂ ಥ್ಯಾಂಕ್ಸ್. ಡಾರ್ಲಿಂಗ್, ಆ ನನ್ನ ಮಗ ಹೇಳೋದನ್ನೆಲ್ಲ ಕೇಳ್ತಾ ಇದೆಯಲ್ಲ, ಅವ್ನು ಹೇಳೋದನ್ನೆಲ್ಲ ನಂಬ್ತೀಯ ಡಾರ್ಲಿಂಗ್? ವಾಟ್ ಈಸ್ ದಿಸ್? ಏನು ಹೇಳ್ತಿದ್ಯಾ ಗೌತಮ್? ನೀನೇ ಯೋಚನೆ ಮಾಡು. ಅವ್ನು ಇಲ್ಲಿ ತನಕ ಯಾವುದಾದ್ರೂ ಕೆಲಸನ ಸೈಲೆಂಟಾಗಿ ಮಾಡಿದಾನ? ಅದು ಯಾವುದೇ ವಿಷಯ ಇರಲಿ, ಟಾಮ್ ಹೊಡ್ಕೊಂಡು ಊರು ತುಂಬ ಸೌಂಡ್ ಮಾಡ್ಬಿಡ್ತಾನೆ. ಸೌಂಡ್ ಜಾಸ್ತಿ, ಪರ್ಫಾರ್ಮೆನ್ಸ್ ಕಡಿಮೆ. ಈ ಡಬ್ಬ ನನ್ನ ಮಗನೋಗಿ ನಂಬ್ತಾ ಇದೆಯಲ್ಲ, ನೀನೆಂತ ಪೆದ್ದಿ ಇರಬೇಡ. ಏನು ನೀನು ಅಪರೂಪಕ್ಕೆ ಅವಳ ಹತ್ರ ಬೇಷ್ ಅನ್ಸ್ಕೊತಾ ಇದ್ದೀನಿ. ಅವಳ ಕಣ್ಣು ಹೀರೋ ಥರ ಕಾಣಿಸ್ತಾ ಇದ್ದೀನಿ. ಇಲ್ಲೂ ಬಂದು ಕಡ್ಡಿ ಅಲ್ಲಾಡಿಸ್ಬಿಟ್ಟಲ್ಲ. ಜೋಕ್ ಯಾವಾಗಂದ್ರೆ ಅವಾಗ ಜೋಕ್ ಮಾಡ್ಬಿಡ್ತಾನೆ ಗೆಳೆಯ. ಇವನ ಬಗ್ಗೆ ನಿನಗೆ ಗೊತ್ತಲ್ಲ ಚಿನ್ನ. ಇಲ್ಲ, ಜೆನ್ಯೂನ್ ಆಗಿ ಇದೆಲ್ಲ ನಂದೇ ಪ್ಲ್ಯಾನ್ ಚಿನ್ನ. ನಿಜವಾಗಿ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮನಸ್ಸಾರೆ ಇಷ್ಟಪಡ್ತೀನಿ. ಹೃದಯದಲ್ಲಿ ಯಾವಾಗಲೂ ನಿನ್ನ ಬಗ್ಗೆನೇ ಕಡೆ ಚಿಂತೆ ನನಗೆ. ಈ ಹೃದಯ ಲಬ್ಡಬ್ ಅನ್ನಲ್ಲ ಚಿನ್ನ, ಅಪರ್ಣ ಅಂತ ಇರುತ್ತೆ, ಗೊತ್ತಾ? ಸಾಕು, ಸುಮ್ಮನಿರ್ತೀಯಾ? ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ವಾ? ಇದೇನ್ರಿ, ಇದ್ದಕ್ಕಿದ್ದಾಗೆ ನೀವು ಸೈಲೆಂಟ್ ಆಗ್ಬಿಟ್ರಲ್ಲ? ಏನಿಲ್ಲ, ಎಲ್ಲ ಹಾಗೆ ಇದೆ, ಹಳೇದೆ.
ಆದರೆ ಏನೋ ಗೊತ್ತಿಲ್ಲ, ಹೊಸದಂತ ಅನ್ಸುತ್ತೆ. ಹೌದು, ಜಾಗ ಅದೇ, ಆದರೆ ಫೀಲ್ ಬೇರೆ ಥರನೇ ಇರುತ್ತೆ. ನಮ್ಮದು ಅಂತ ಅನ್ಸಕ್ಕೆ ಶುರು ಆದಮೇಲೆ ಅದು ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಬಟ್ ಹೀಗಾಗಿರೋದಕ್ಕೆ ನಂಗಂತೂ ಭಾಳ ಖುಷಿ ಇದೆ. ಥ್ಯಾಂಕ್ ಯು. ವೆಲ್ಕಮ್. ಖುಷಿ ಆಯ್ತಾ? ಆ ಖುಷಿ ಹಂಗೆ ಡೈಲ್ಯೂಟ್ ಆಗ್ಬಿಡ್ಬಾರ್ದಪ್ಪ, ಅದಕ್ಕೊಂದು ಪಾರ್ಟಿ ಆಗಬೇಕು, ಲಿಕ್ವಿಡ್ ಪಾರ್ಟಿ. ಯಾವಾಗಲೂ ಕುಡಿಯೋದೇನಾ? ಬೇರೆ ಏನೂ ಗೊತ್ತೇ ಇಲ್ವಾ ನಿಮಗೆ? ಅಯ್ಯೋ, ಪಾರ್ಟಿ ಮಾಡೋದು ಬೇರೆ ಏನೇ ಕೆಲಸ ಇರುತ್ತೆ ನಮಗೆ. ನೋಡು, ಬಿಟ್ಟು ಪಾರ್ಟಿನ ತೀತಿ ಊಟನ ಎರಡೂ ಮಿಸ್ ಮಾಡ್ಕೋಬಾರ್ದು. ಏನದು ಕಂಪ್ಯಾರಿಸನ್ನು? ಮೂಗಳಿಯ ಯಾಕೆ ನಿನಗೆ ಗೊತ್ತಿಲ್ವನೋ? ಲೇ, ತಿಥಿ ಊಟ ಸಿಂಪಲ್ ಆಗಿರ್ಬೋದು, ಆದರೂ ಅದ್ರಲ್ಲಿ ಮಾಡ್ತಾರಲ್ಲ ಚಿತ್ರಾನ್ನ, ಸೂಪರ್ ಆಗಿರುತ್ತೆ. ಒಳ್ಳೆ ಚಿತ್ರಾನ್ನ ಬೇಕು ಅಂದರೆ ಯಾವ ಫಂಕ್ಷನಲ್ಲೂ ಸಿಗಲ್ಲಮ್ಮ, ತಿಥಿ ಊಟಕ್ಕೆ ಹೋಗಬೇಕು. ಈಗ ನಿನ್ನ ಚಿತ್ರಾನ್ನ ತಿನ್ನಬೇಕು ಅಂದರೆ ನಾನು ಯಾರನ್ನಾದರೂ ಸಾಯಿಸಬೇಕು. ಬೇಡ ಬೇಡ, ನಿಜವಾಗ್ಲೂ ಯಾರನ್ನ ಸತ್ತಾಗಬೇಕಾದ್ರೆ ಚಿತ್ರಾನ್ನ ತಿನ್ಕೊಳ್ಳೋಣ ಬಿಡು. ಈಗ ಸದ್ಯಕ್ಕೆ ಪಾರ್ಟಿ ಬೇಕೇ ಬೇಕಮ್ಮ. ಆಯ್ತಪ್ಪ, ಡನ್. ಅದು ಡನ್ ಡನ್. ಡನ್ ಡನ್ ಡನ್. ಟೀಚರ್, ಇನ್ನೂ ಕೆಲಸ ಮುಗಿದಿಲ್ವಾ? ಎಷ್ಟೊತ್ತು? ಮುಗೀತು. ನಿಮ್ಮ ಕೆಲಸ ಮುಗೀತಾ? ನನಗೆ ಇವತ್ತು ರಜಾ ಅಲ್ವಾ? ರಜಾನ? ಯಾವ ಖುಷಿಗೆ? ಸುಮ್ಮನೆ ನನ್ನ ಖುಷಿಗೆ. ಒಟ್ಟಿನಲ್ಲಿ ನಾಳೆಯಿಂದ ನೀವು ಬ್ಯುಸಿ ಆಗಿಬಿಡ್ತೀರಾ. ಹಾಂ, ಬಿಸಿ ಮಾಡಿಸೋದು ನೀವೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಾಗೆ ನಾಳೆಯಿಂದ ನಾನು ಬ್ಯುಸಿ ಆಗಿಬಿಡ್ತೀನಿ. ಅದಕ್ಕೆ ಏನಾದರೂ ಸ್ವಲ್ಪ ಹೊರಗಡೆ ಹಾಗೆ ಸುತ್ತಾಡ್ಕೊಂಬರೋಣ, ಸುಮ್ಮನೆ ಒಂದು ಔಟಿಂಗು. ಅದೆಲ್ಲ ಯಾಕೆ? ನನಗೆ ಗೊತ್ತಲ್ವಾ, ಬಿಸ್ನೆಸ್ ಅಂದಮೇಲೆ ನೀವು ಬಿಸಿ ಇರ್ತೀರಾ, ನಾನು ಸ್ವಲ್ಪ ಬಿಸಿ ಆಗಿರ್ತೀನಿ. ಬಟ್ ನಾನು ಫ್ಯಾಮಿಲಿಗೋಸ್ಕರ ಟೈಮ್ ಮಾಡ್ಕೋತೀನಿ. ನೀವು ಡೋಂಟ್ ವರಿ, ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ತೀನಿ. ನಾನು ಬಾಯಲ್ಲೊಂದು ಹೇಳ್ತೀರಾ, ಆಮೇಲೆ ಇನ್ನೊಂದೇನೋ ಮಾತಾಡ್ತೀನಿ. ಅಲ್ಲ, ಏನು ಗೊತ್ತಾ, ಇದೊಂದು ದಿವಸ ಫ್ರೀಯಾಗಿ ಸಿಕ್ಕಿದೆ. ಈ ಅವಕಾಶನ ನಾವು ಸದುಪಯೋಗ ಪಡಿಸ್ಕೋಬೇಕು. ನಾಳಿಂದ ಬ್ಯುಸಿ ಆಗಿಬಿಡ್ತೀವಿ, ಆಮೇಲೆ ಬರೀ ಕೆಲಸ ಕೆಲಸ ಕೆಲಸ, ಆಮೇಲೆ ನಮ್ಮ ಈ ಪ್ರೈವಸಿನೇ ಸತ್ತೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕಳೆದು ಹೋದ ಕ್ಷಣ ಮತ್ತೆ ವಾಪಸ್ ಬರಲ್ಲ. ಪ್ಲೀಸ್. ಸರಿ ಆಯಿತು, ಎಲ್ಲಿ ಹೋಗೋಣ ಹೇಳಿ? ಎಲ್ಲಾದರೂ ಸರಿ ರೀ, ಒಟ್ಟಿನಲ್ಲಿ ನೀವು ನನ್ನ ಜೊತೆ ಇದ್ರಷ್ಟೇ ಸಾಕು. ಎಸ್, ಮಕ್ಕಳು, ಸುನಿಯವರು, ಮಲ್ಲಿ ಎಲ್ಲರನ್ನು ಕರ್ಕೊಂಡು. ನೋ, ಅವ್ರು ಯಾರು ಬರೋಂಗಿಲ್ಲ. ಯಾಕೆಂದ್ರೆ ಇದು ನಾವು ಗಂಡ ಹೆಂಡತಿ ಒಟ್ಟಿಗೆ ಕಾಲ ಕಳಿಬೇಕು ಅಂತಾರೋ ಪ್ರೈವೇಟ್ ಟೈಮ್ ಇದು. ಅವ್ರು ಯಾರು ಬೇಡ. ನಿಜವಾಗ್ಲೂ? 100%. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಆಟ ಆಡಿ ಸಾಕು, ಕೈಕಾಲು ಮುಖ ತೊಳ್ಕೊಂಡು. ಮಿಂಚು, ಅಪ್ಪು, ನಾನು ಅಮ್ಮ ಸುಮ್ಮನೆ ಹಾಗೆ ಹೊರಗಡೆ ಹೋಗಿ ಬರ್ತೀವಿ. ನಿಮ್ದೇನು ಅಬ್ಜೆಕ್ಷನ್ ಇಲ್ಲ ತಾನೆ? ನಮ್ಮನ್ನು ಕರ್ಕೊಂಡೋಗಿಲ್ಲ ಅಂದರೆ ಆಬ್ವಿಯಸ್ಲಿ ಅಬ್ಜೆಕ್ಷನ್ಸ್ ಇದ್ದೇ ಇರುತ್ತೆ. ನಮ್ಮನ್ನು ಕರ್ಕೊಂಡೋಗಿ. ನಮ್ಮನ್ನು ಕರ್ಕೊಂಡೋಗಿ ಏನು ಪ್ರಾಬ್ಲಮ್ಮು? ಅದು ಏಯ್, ಏನ್ರೋ ನೀವಿಬ್ರು? ಅಲ್ಲ ಕಣೋ, ಅವರಿಬ್ರು ನಿಮ್ಮಿಬ್ಬರಿಗೆ ಅಪ್ಪ ಅಮ್ಮ ಆಗೋಕ್ಕಿಂತ ಮುಂಚೆ ಗಂಡ ಹೆಂಡತಿ. ಅಲ್ಲ, ನಿಮ್ಮಿಬ್ಬರನ್ನ ಅವ್ರು ಹೋದಲ್ಲೆಲ್ಲ ಬಾಲ ಥರ ಕರ್ಕೊಂಡು ಹೋಗೋಕ್ಕಾಗತ್ತಾ?